ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನ್ ಇವತ್ ನಿಮ್ಗೆ ನಮ್ ದೇಹ ಯಾಕೆ ವಾಸನೆ ಬರುತ್ತೆ, ನಮ್ ದೇಹ ವಾಸನೆ ಬರಕ್ಕೆ ಏನ್ ಕಾರಣ, ಮತ್ತೆ ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸದೆ, ಯಾವುದೇ ಲೋಷನ್, ಕ್ರೀಮು ಮತ್ತೆ ಕಾಸ್ಟ್ಲಿ ಟ್ರೀಟ್ಮೆಂಟ್ ನ ತಗೊಳ್ದೆ ನೈಸರ್ಗಿಕವಾಗಿ ನಾವು ಮನೆಯಲ್ಲೇ ಸಿಗುವಂತ, ನಮ್ ಕೈಗೆಟುಕುವಂತೆ ನಮ್ಮ ಅಡಿಗೆ ಮನೇಲಿ ಸಿಗುವಂತಹ ಸಾಮಗ್ರಿಗಳನ್ನ ಮನೆ ಮದ್ದಾಗಿ ಬಳಸ್ಕೊಂಡು ನೈಸರ್ಗಿಕವಾಗಿ ಹೇಗೆ ನಾವು ಮನೆಯಲ್ಲೇ ನಮ್ ದೇಹದ ದುರ್ಗಂಧನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವ್ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ ದೇಹ ಅನೇಕ ವಾಸನೆಗಳನ್ನ ಉತ್ಪತ್ತಿ ಮಾಡುತ್ತೆ. ಇದನ್ನ ನಾವು ಓಡೋರೆಂಟ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಓಡೋರೆಂಟ್ಸ್ ವಾಸನೆ ಬರೋದಿಲ್ಲ. ಏನಾದ್ರೂ ನಮ್ ದೇಹದ ಬೆವರು ಬ್ಯಾಕ್ಟೀರಿಯಾದಿಂದ ಕೂಡಿದ್ರೆ ಮಾತ್ರ ಅದು ವಾಸನೆ ಬರುತ್ತೆ. ವಾಸನೆ ಸ್ವೀಟ್ ಆಗಿರ್ಬೋದು, ಟಾಂಗಿ ಆಗಿರ್ಬೋದು, ಅಥವಾ ಕೆಟ್ಟ ವಾಸನೆ ಕೂಡ ಬರ್ಬೋದು. ಈ ಕೆಲವರು ತುಂಬಾ ಬೆವರ್ತಾರೆ, ಅವ್ರಿಗೆ ವಾಸನೆ ಬರುತ್ತೆ. ಕೆಲವರು ಬೆವರದೇ ಇಲ್ಲ ಆದ್ರೂ ದೇಹ ವಾಸನೆ ಬರುತ್ತೆ. ಮತ್ತೆ ಕೆಲವರು ತುಂಬಾ ಕ್ಲೀನ್ ಆಗಿರ್ತಾರೆ ಆದ್ರೂನು ಕೂಡ ಅವ್ರ ದೇಹ ವಾಸನೆ ಬರುತ್ತೆ. ನಮ್ ದೇಹದ ಯಾವ ಭಾಗದಿಂದ ಸಾಮಾನ್ಯವಾಗಿ ವಾಸನೆ ಬರುತ್ತೆ ಅಂದ್ರೆ ಕಂಕುಳು, ಕೈ, ಪಾದ, ಕಿವಿಯ ಹಿಂದೆ, ಬಾಯಿ, ಪ್ರೈವೇಟ್ ಪಾರ್ಟ್ಸ್, ಬಟಕ್ಕು ಮತ್ತೆ ತೊಡೆಯ ಸಂದುಗಳಲ್ಲಿ ವಾಸನೆ ಬರ್ತಾ ಇದೆ. ಈ ವಾಸನೆ ಏನಾದ್ರೂ ಬ್ಯಾಕ್ಟೀರಿಯಾದಿಂದ ಕೂಡಿದ್ರೆ ಏನೇನ್ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತಪ್ಪ ಅಂದ್ರೆ ಕೆಂಪಾಗೋದು, ಗುಳ್ಳೆ ಬರೋದು, ರ್ಯಾಷಸ್ ಬರೋದು, ನೀರು ಮತ್ತೆ ಕೀವು ಸೋರೋದು, ಇದೆಲ್ಲ ಆಗುತ್ತೆ. ನಮ್ ದೇಹದಲ್ಲಿ ಎರಡು ರೀತಿಯ ಸ್ವೆಟ್ ಗ್ಲ್ಯಾಂಡ್ ಗಳಿರುತ್ತೆ. ಎಕ್ರೈನ್ ಗ್ಲ್ಯಾಂಡ್ ಮತ್ತೆ ಅಪೋಕ್ರೈನ್ ಗ್ಲ್ಯಾಂಡ್. ಎಕ್ರೈನ್ ಗ್ಲ್ಯಾಂಡ್ ನಮ್ ದೇಹದ ಎಲ್ಲಾ ಭಾಗಗಳಲ್ಲಿ ಇರುತ್ತೆ. ಇದು ನಮ್ ದೇಹದ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಅಪೋಕ್ರೈನ್ ಗ್ಲ್ಯಾಂಡ್. ಈ ಗ್ಲ್ಯಾಂಡ್ ನಮ್ ದೇಹದಲ್ಲಿ ದುರ್ಗಂಧವನ್ನು ಉಂಟು ಮಾಡುವ ಜಾಗ. ಅಂದ್ರೆ ಎದೆ, ಕಂಕುಳು, ಜೆನಿಟಲ್ ಏರಿಯಾ ಮತ್ತೆ ಕಣ್ಣಿನ ರೆಪ್ಪೆ ಈ ಭಾಗಗಳಲ್ಲಿ ಇರುತ್ತೆ. ಇದನ್ನ ನಾವು ಸೆಂಟ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಯಾವ್ಯಾವ ರೋಗದಿಂದ ದೇಹದಲ್ಲಿ ವಾಸನೆ ಉಂಟಾಗುತ್ತಪ್ಪ ಅಂತಂದ್ರೆ ಸ್ಟ್ರೆಸ್, ಆಂಗ್ಸೈಟಿ, ಡಯಾಬಿಟಿಸ್ ಮೆಲಿಟಸ್, ಇನ್ಫೆಕ್ಷನ್ ಡಿಸೀಸ್, ಕ್ಯಾನ್ಸರ್, ಮತ್ತೆ ಹಾರ್ಮೋನಲ್ ಚೇಂಜಸ್, ಪ್ಯೂಬರ್ಟಿ, ಮೆನಿಸ್ಟ್ರಲ್ ಸೈಕಲ್, ಮೆನೋಪಾಸ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಚೇಂಜಸ್, ಮತ್ತೆ ಕಾರ್ಟಿಸಾಲ್. ಇದರಿಂದೆಲ್ಲ ಈ ರೋಗಗಳಿಂದನೂ ಕೂಡ ನಮ್ ದೇಹ ದುರ್ಗಂಧ ಬರುತ್ತೆ. ದೇಹದ ದುರ್ಗಂಧಕ್ಕೆ ಮನೆ ಮದ್ದು. ಮೊದಲನೇದಾಗಿ ಸಿಟ್ರಿಕ್ ಆಸಿಡ್ ಪೌಡರ್ ಇರುತ್ತಲ್ಲ, ಇದನ್ನ ಸಿಟ್ರಸ್ ಫ್ರೂಟ್ ನಿಂದ ಇದು ಎಕ್ಸಾಕ್ಟ್ ಮಾಡಿದಂತ ಪೌಡ್ರು. ಇದನ್ನ ಫುಡ್ ಫ್ಲೇವರ್ ಆಗಿಯೂ ಕೂಡ ಯೂಸ್ ಮಾಡ್ತಾರೆ. ಇದನ್ನ ಒಂದ್ ಚಮಚ ತಗೊಳ್ಳಿ, ಒಂದ್ ಲೋಟ ನೀರು ತಗೊಳ್ಳಿ. ಮೊದ್ಲಿಗೆ ಕೊಬ್ಬರಿ ಎಣ್ಣೆನ ನಮ್ ದೇಹದಲ್ಲಿ ಎಲ್ಲೆಲ್ಲಿ ದುರ್ಗಂಧ ಬರ್ತಾ ಇದೆ ಆ ಜಾಗಕ್ಕೆಲ್ಲ ರಬ್ ಮಾಡಿ ಒಂದ್ 20 ಮಿನಿಟ್ಸ್ ಬಿಟ್ಟು ಆದ್ಮೇಲೆ ಈ ಸಿಟ್ರಸ್ ಆಸಿಡ್ ಪೌಡ್ರು ಮತ್ತೆ ಒಂದ್ ಲೋಟ ನೀರು ಅಂತ ಹೇಳಿದ್ನಲ್ಲ, 1 ಸ್ಪೂನ್ ಪೌಡರ್ಗೆ 1 ಲೋಟ ನೀರಿನಲ್ಲಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೆ ನೀಟಾಗಿ ಅದನ್ನ ಪೇಸ್ಟ್ ತರ ಕಲ್ಸ್ಕೊಡಿ. ಅದನ್ನ ಕಲ್ಸ್ಕೊಂಡಾದ್ಮೇಲೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಿರ್ತೀವಲ್ಲ, ಒಂದ್ 20 ನಿಮಿಷ ಬಿಡ್ಬೇಕು. ಅದಾದ್ಮೇಲೆ ನಾವು ಸ್ನಾನಕ್ಕೆ ಹೋಗಕ್ಕೂ ಒಂದ್ 5 ನಿಮಿಷ ಮುಂಚೆ ಈ ಪೇಸ್ಟ್ ನ ನಿಮ್ ದೇಹಕ್ಕೆ ದುರ್ಗಂಧ ಬರೋ ಜಾಗಗಳಿಗೆಲ್ಲ ಹಚ್ಚಾದ್ಮೇಲೆ ಒಂದ್ 20 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿ ಬಂದಾದ್ಮೇಲೆ ಒಂದ್ 2-3 ಡ್ರಾಪ್ ಕೊಬ್ಬರಿ ಎಣ್ಣೆಗೆ ಒಂದ್ ಸ್ವಲ್ಪ ನೀರಿನೊಂದಿಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ದೇಹದಲ್ಲಿ ದುರ್ಗಂಧ ಬರ್ತಿದೆ ಆ ಜಾಗಕ್ಕೆಲ್ಲ ನೀಟಾಗಿ ರಬ್ ಮಾಡ್ಕೊಂಡ್ರೆ ಪ್ರತಿದಿನ ಈ ರೀತಿನೇ ಮಾಡ್ತಾ ಬಂದ್ರೆ ನಿಮ್ ದೇಹದ ದುರ್ಗಂಧ ಕಡಿಮೆ ಆಗುತ್ತೆ. ಕೊಬ್ಬರಿ ಎಣ್ಣೆನಲ್ಲಿ ಲಾರಿಕ್ ಆಸಿಡ್ ಇರೋದ್ರಿಂದ ಅದು ಬೆವರು ವಾಸನೆಗೆ ಕಾರಣ ಆಗುವಂತಹ ಬ್ಯಾಕ್ಟೀರಿಯಾ ನಮ್ ದೇಹದಿಂದ ತೊಡೆದು ಹಾಕೋದ್ರಿಂದ ನಮ್ ದೇಹ ದುರ್ಗಂಧ ಬರೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ 2 ಚಮಚ ಟೀ ಟ್ರೀ ಆಯಿಲ್ ಮತ್ತೆ 2 ಚಮಚ ನೀರು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಿಮ್ ದೇಹದಲ್ಲಿ ಎಲ್ಲೆಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಆ ಜಾಗಗಳಿಗೆಲ್ಲ ರಬ್ ಮಾಡ್ಕೊಂಡು ಒಂದ್ 30 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಪ್ರತಿದಿನ ಹೀಗೆ ಮಾಡ್ತಾ ಇದ್ರೆ ನಮ್ ದೇಹದ ದುರ್ಗಂಧ ಕಡಿಮೆ ಆಗುತ್ತೆ. ನೆಕ್ಸ್ಟ್ 1 ಚಮಚ ಲ್ಯಾವೆಂಡರ್ ಆಯಿಲ್, 1 ಚಮಚ ಜೋಳದ ಹಿಟ್ಟು, 1 ಚಮಚ ಬೇಕಿಂಗ್ ಸೋಡಾ, ಮೂರನ್ನು ಮಿಕ್ಸ್ ಮಾಡ್ಕೊಂಡು ಗಾಳಿ ಬೆಳಕು ಇಲ್ಲದೆ ಇರೋ ಜಾಗದಲ್ಲಿ 2 ದಿನಗಳ ಕಾಲ ಸ್ಟೋರ್ ಮಾಡಿ ಇಡಿ. 2 ದಿನ ಆದ್ಮೇಲೆ ಆ ಮಿಶ್ರಣನ ತೆಗೆದು ನಿಮ್ಗೆ ಎಲ್ಲೆಲ್ಲಿ ದೇಹದಲ್ಲಿ ದುರ್ಗಂಧ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಆ ಜಾಗಕ್ಕೆಲ್ಲ ನೀಟಾಗಿ ರಬ್ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ವಾರದಲ್ಲಿ ಒಂದ್ 3-4 ಸಲ ಹೀಗ್ ಮಾಡೋದ್ರಿಂದ ನಿಮ್ ದೇಹದಲ್ಲಿ ದುರ್ಗಂಧ ಕಡಿಮೆ ಆಗುತ್ತೆ. ಲ್ಯಾವೆಂಡರ್ ಆಯಿಲ್ ಬೆಳೀತಿರುವ ಬ್ಯಾಕ್ಟೀರಿಯಾನ ನಿಯಂತ್ರಣದಲ್ಲಿಡುತ್ತೆ. ಮತ್ತೆ ಬೇಕಿಂಗ್ ಸೋಡಾ, ಜೋಳದಿಟ್ಟು ಸ್ಕಿನ್ ಡ್ರೈ ಆಗಿಡೋದ್ರಿಂದ ಬೆವರಿನಿಂದ ಬರುವಂತಹ ದುರ್ಗಂಧವನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ 1 ಕಪ್ ಬೇವಿನ ಎಲೆ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಆಗೋ ತರ, ಅಂದ್ರೆ ತುಂಬಾ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗ್ಬೇಕು ಅಲ್ಲಿವರೆಗೂ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನ ನಿಮ್ ದೇಹದಲ್ಲಿ ಎಲ್ಲೆಲ್ಲಿ ದುರ್ಗಂಧ ಬರ್ತಾ ಇದೆ ಆ ಜಾಗಕ್ಕೆ ಹಚ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗೆ ನೀರಲ್ಲಿ ನೀವು ಸ್ನಾನ ಮಾಡ್ಬೋದು.
ಇದೊಂದು ವಿಧಾನ. ಇನ್ನೊಂದು ವಿಧಾನ ಏನಪ್ಪಾ ಅಂದ್ರೆ, ನೀವು ಒಂದು ಹಿಡಿಯಷ್ಟು ಬೇವಿನ ಎಲೆನ ತಗೊಂಡು ಅದನ್ನ ಒಂದ್ ಸ್ವಲ್ಪ ನೀರ್ಗೆ ಹಾಕಿ ಕುದಿಸಿ, ನೀವು ಸ್ನಾನ ಮಾಡೋ ನೀರ್ ಜೊತೆ ಆ ನೀರ್ನ ಬೇವಿನ ಎಲೆ ಸಮೇತ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ನಿಮ್ ದೇಹದ ದುರ್ಗಂಧ ಕಡಿಮೆ ಆಗುತ್ತೆ. ಬೇವಿನ ಎಲೆನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಅದು ದೇಹದ ದುರ್ಗಂಧಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾನ ತೊಡೆದು ಹಾಕುತ್ತೆ ಮತ್ತು ನಮ್ ದೇಹದಲ್ಲಿ ಇರುವಂತಹ ವಿಷಕಾರಿ ವಸ್ತುವನ್ನು ಕೂಡ ತೊಡೆದು ಹಾಕೋದ್ರಿಂದ ನಮ್ ದೇಹದಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೋದು ಮತ್ತೆ ಬೆವರಿನಿಂದ ಉತ್ಪತ್ತಿಯಾಗುವ ಬ್ಯಾಕ್ಟೀರಿಯಾನ ಇದು ನಿಯಂತ್ರಣದಲ್ಲಿಡೋದ್ರಿಂದ ನಮ್ ದೇಹದಲ್ಲಿ ದುರ್ಗಂಧ ಕಡಿಮೆ ಆಗುತ್ತೆ. ಇದನ್ನ ನೀವು ವಾರದಲ್ಲಿ 3-4 ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಇದರಿಂದ ಈ ಬೆವರಿನಿಂದ ಬ್ಯಾಕ್ಟೀರಿಯಾದಿಂದ ನಮ್ ದೇಹದ ಮೇಲೆ ಆಗುವಂತಹ ಗುಳ್ಳೆ ಮತ್ತೆ ಕಡಿತ, ರ್ಯಾಷಸ್ಗಳು ಏನಾಗುತ್ತೆ ಅದನ್ನು ಕೂಡ ಈ ಬೇವಿನ ಎಲೆ ಪೇಸ್ಟ್ ಹಾಕೊಂಡು, ಈ ಬೇವಿನ ಎಲೆ ಕುದಿಸಿದ ನೀರ್ ಹಾಕೊಂಡು ಸ್ನಾನ ಮಾಡೋದ್ರಿಂದ ಆ ಗುಳ್ಳೆಗಳು, ಕಡಿತ ಮತ್ತೆ ರ್ಯಾಷಸ್ ಆಗುವಂತದ್ದು ಇದು ಎಲ್ಲ ಕೂಡ ಕಡಿಮೆ ಆಗಿ ನಮ್ ದೇಹದ ದುರ್ಗಂಧ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿಗೆ ರೋಸ್ ವಾಟರ್ ಅಥವಾ ನೀರು ಹಾಕೊಂಡು ಅದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಅದು ಪೇಸ್ಟ್ ತರ ಬಂದ್ಮೇಲೆ ನಮ್ ದೇಹದಲ್ಲಿ ದುರ್ಗಂಧ ಬರೋ ಜಾಗಕ್ಕೆ ರಬ್ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಅರಿಶಿಣದಲ್ಲಿ ಕ್ಯೂರ್ಕ್ಯುಮಿನ್ ಎಂಬ ಒಂದು ಮುಖ್ಯ ಅಂಶ ಇರುತ್ತೆ. ಇದು ನಮ್ಮ ಅರಿಶಿಣಕ್ಕೆ ಹಳದಿ ಬಣ್ಣ ನೀಡುವಂತಹ ಫಿನಾಲಿಕ್ ಸಂಯುಕ್ತವಾಗಿರುತ್ತೆ. ಇದು ಉತ್ಕರ್ಷಣ ನಿರೋಧಕ ಮತ್ತೆ ಉರಿಯೂತ ನಿರೋಧಕ ಗುಣನ ಹೊಂದಿರುತ್ತೆ. ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಅಂತ ಏನ್ ಹೇಳ್ತೀವಿ, ನಾವು ಉರಿಯೂತ ಅಂತ ಏನ್ ಹೇಳ್ತೀವಿ, ಈ ಅಂಶ ಇರೋದ್ರಿಂದ ಇದು ನಮ್ ದೇಹದಲ್ಲಿ ಬ್ಯಾಕ್ಟೀರಿಯಾ ಇದನ್ನ ತೊಡೆದು ಹಾಕುತ್ತೆ ಮತ್ತೆ ನಮ್ ದೇಹದಲ್ಲಿ ದುರ್ಗಂಧನ ಕಡಿಮೆ ಮಾಡುತ್ತೆ. ಅರಿಶಿಣದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಇದು ದೇಹದ ದುರ್ಗಂಧಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾನ ಹೊರ ಹಾಕೋದ್ರಿಂದ ದೇಹದ ದುರ್ಗಂಧ ಕಡಿಮೆ ಆಗುತ್ತೆ. ಮತ್ತೆ ಅರಿಶಿಣದಲ್ಲಿ ಬಯೋ ಆಕ್ಟಿವ್ ಕಾಂಪೌಂಡ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಇದರಿಂದ ನಮ್ ದೇಹದಲ್ಲಿ ಆಗುವಂತಹ ರ್ಯಾಷಸ್, ಕಡಿತ ಮತ್ತೆ ಗುಳ್ಳೆಗಳು ಏನಿರುತ್ತೆ ಅದನ್ನು ಕೂಡ ನಾವು ಈ ಅರಿಶಿಣದ ಪೇಸ್ಟ್ ಹಾಕೊಂಡು ನಾವು ಸ್ನಾನ ಮಾಡೋದ್ರಿಂದ ಈ ಸಮಸ್ಯೆನೂ ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ಇದಿಷ್ಟು ದೇಹದ ದುರ್ಗಂಧಕ್ಕೆ ರಾಸಾಯನಿಕಗಳನ್ನ ಬಳಸದೆ, ಯಾವುದೇ ಕ್ರೀಮು ಮತ್ತೆ ಲೋಷನ್ಗಳು, ಕಾಸ್ಟ್ಲಿ ಆಗಿರುವಂತಹ ಲೋಷನ್ಗಳನ್ನ ಬಳಸದೆ, ಟ್ರೀಟ್ಮೆಂಟ್ ತಗೊಳ್ದೆ, ನೀವು ಮನೆಯಲ್ಲಿ ನೈಸರ್ಗಿಕವಾಗಿ ನಿಮ್ ಕೈಗೆಟುಕೋ ರೀತಿ ಸಿಗುವಂತಹ ವಸ್ತುಗಳಿಂದ ನೀವು ಹೇಗೆ ದೇಹದ ದುರ್ಗಂಧನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.